ವಿರೋಧಿ ಬಣಕ್ಕೆ ಸವಾಲ್ ಹಾಕಿದ ಶಾಸಕ ಯತ್ನಾಳ್ ನಮ್ಮನ್ನ ಆಪರೇಷನ್ ಮಾಡಿದ್ರೆ ನಿಮ್ಮನ್ನೇ ಕಟ್ ಮಾಡ್ತೀವಿ ಅಂತ ಎಚ್ಚರಿಕೆ ಕೊಟ್ಟಿದ್ದಾರೆ. ವಿರೋಧಿಗಳಿಗೆ ವಕ್ಫ್ ಕಾರ್ಯಕ್ರಮದಲ್ಲಿ ಯತ್ನಾಳ್ ತಿರುಗೇಟನ್ನ ಕೊಟ್ಟಿದ್ದಾರೆ. ದಾವಣಗೆರೆಯಲ್ಲಿ ಹಿಂದೂಗಳ ಸಮಾವೇಶ ಮಾಡ್ತೀವಿ ಅಂತ ಕೂಡ ಇದೇ ಸಂದರ್ಭದಲ್ಲಿ ಸವಾಲ್ ಹಾಕಿದ್ದಾರೆ. ಯಾರೂ ಮಾಡಿರದ ಸಮಾವೇಶವನ್ನ ಮಾಡಿ ತೋರಿಸ್ತೇನೆ ಅಂತ ಹೇಳಿದ್ದಾರೆ. ವಿರೋಧಿ ಬಣಕ್ಕೆ ಸವಾಲ್ ಹಾಕಿದ ಶಾಸಕ ಯತ್ನಾಳ್ ನಮ್ಮನ್ನ ಆಪರೇಷನ್ ಮಾಡಿದ್ರೆ ನಿಮ್ಮನ್ನೇ ಕಟ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ನೀವು 5 ಲಕ್ಷ ಜನ ಕರೆಸಿದ್ರೆ ನಾವು 25 ಲಕ್ಷ ಜನ ಸೇರಿಸ್ತೀವಿ. ವಿರೋಧಿ ಬಣಕ್ಕೆ ಸವಾಲ್ ಹಾಕಿದ ಶಾಸಕ ಯತ್ನಾಳ್ ಬೆಳಗಾವಿ ವಕ್ಫ್ ಕಾರ್ಯಕ್ರಮದಲ್ಲಿ ಯತ್ನಾಳ್ ಹೇಳಿಕೆ ನೀಡಿದ್ದಾರೆ. ಈಗಾಗಲೇ ತಮ್ಮದೇ ಟೀಮ್ ಕಟ್ಕೊಂಡು ವಕ್ಫ್ ವಿರುದ್ಧ ಹೋರಾಟವನ್ನ ಮಾಡ್ತಾ ಇರುವಂತ ಯತ್ನಾಳ್ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪಕ್ಷದಲ್ಲಿನೇ ಸಾಕಷ್ಟು ಭಿನ್ನಮತ ಈಗಾಗಲೇ ಕೇಳಿ ಬರ್ತಾ ಇರುವಂತದ್ದು. ಇವತ್ತು ಅದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಕ್ಫ್ ಕಾರ್ಯಕ್ರಮದಲ್ಲಿ ಯತ್ನಾಳ್ ತಮ್ಮ ವಿರೋಧಿ ಬಣಕ್ಕೆ ಸವಾಲ್ ಹಾಕಿದ್ದಾರೆ. ಯಾರೋ ಒಬ್ರು ಮಾಡ್ತಾ ಇರ್ತ ಶಕ್ತಿ ಪ್ರದರ್ಶನ ಮಾಡೋದಿಲ್ಲ. ನಿನ್ನೆ ಒಬ್ಬ ಭಾರತೀಯ ನಗರನಾಗ ಒಬ್ಬ ಮುಸ್ಲಿಂ ಮೌಲ್ವಿ ಹೇಳ್ಯಾನ, ನೀವು ಪಾರ್ಲಿಮೆಂಟ್ ಅಸೆಂಬ್ಲಿಯಾಗ ಕುಂದಿರ್ಬೋದು, ಇಡೀ ಭಾರತದ ಸಡಕಗಳನ್ನು ನಾವು ಬಂದ್ ಮಾಡ್ತೀವಿ ಅಂತ ಹೇಳ್ತಾನವ. ಎಷ್ಟು ಸೊಕ್ಕ ಇರ್ಬೇಕು. ಅದಕ್ಕೆ ನಾವು ಮಾಡಿ ತೋರಿಸ್ತೀವಿ. ನೀವು ಏನಾರೇ ಅಂಥ ರ್ಯಾಲಿ ಮಾಡಿದ್ರೆ ಅಂದ್ರೆ ನೀವು 5 ಲಕ್ಷ ಜನ ಸೇರಿಸಿದ್ರೆ ನಾವು 25 ಲಕ್ಷ ಜನ ಸೇರಿಸಿ ನಮ್ಮ ತಾಕತ್ತನ್ನು ಕರ್ನಾಟಕದಲ್ಲಿ ಹಿಂದೂಗಳು ತೋರಿಸ್ತೀವಿ ಅಂತ ಒಂದು ರ್ಯಾಲಿಯನ್ನು ನಾವು ದಾವಣಗೆರೆಯಲ್ಲಿ ಮಾಡ್ತೀವಿ. ಯಾರೂ ಮಾಡಲಿಕ್ಕಾಗಲ್ಲ ಅಂತ ಒಂದು ರ್ಯಾಲಿ ಮಾಡ್ತೀವಿ. ನಮ್ಮಲ್ಲಿ ಏನು ತಾಕತ್ತಿಲ್ಲ, ಜನರು ನಮಗೆ ಆಶೀರ್ವಾದ ಮಾಡೋದಿಲ್ಲ. ನಾವು ಸುಮ್ಮನೆ MLA MP ಆಗ್ತೀವಿ. ಯಾರೋ ಒಬ್ರು ಮಾಡ್ತಾರೆ. ನಾವೇನ್ ಅಡ್ಜಸ್ಟ್ಮೆಂಟ್ ಆಗಿಲ್ಲ ರೀ. ಬೆಳಗಾವಿ ವಕ್ಫ್ ಕಾರ್ಯಕ್ರಮದಲ್ಲಿ ಯತ್ನಾಳ್ ಹೇಳಿಕೆ ನೀಡಿದ್ದಾರೆ. ನಾವೇನು ತಪ್ಪು ಮಾಡಿಲ್ಲ, ಅಭಿವೃದ್ಧಿ ಕೇಳಿದ್ದೇವೆ ಅಷ್ಟೇ. ಯಡಿಯೂರಪ್ಪ ಬೊಮ್ಮಾಯಿ ಇದ್ದಾಗ ಕೇಳಿಲ್ಲ. ಸಿದ್ದರಾಮಯ್ಯ DK ಶಿವಕುಮಾರ್ ಬಳಿ ಹೋಗಿಲ್ಲ. ಬ್ಲಾಕ್ ಮೇಲ್ ಮಾಡಿದ್ರು, ನಾವ್ ಯಾರು ಹೋಗಿಲ್ಲ. ಹೇ ಯತ್ನಾಳ್ ಅಂತ DK ಶಿವಕುಮಾರ್ ಒಂದ್ ಬಾರಿ ಕರೆದಿದ್ರು. ಅವತ್ತೇ ಯಾಕ್ಲೇ ಮಗನೆ ಅಂತ ಅವತ್ತೇ ನಾನು ಕರೆದಿದ್ದೆ ಅಂತ ಒಂದಷ್ಟು ಸಂದರ್ಭಗಳನ್ನ ಈ ಸಂದರ್ಭದಲ್ಲಿ ಯತ್ನಾಳ್ ನೆನಪಿಸಿಕೊಂಡಿದ್ದಾರೆ. ನಾವು ನಾನು ಸಕ್ಕರೆ ಕಾರ್ಖಾನೆ ಇವತ್ತು ಬಂದ್ ಮಾಡಿಸ್ಯಾರ. 850 ಕೋಟಿ ರೂಪಾಯಿ ಇಂಥ ಇಡೀ ಕರ್ನಾಟಕದಾಗ ಅತ್ಯಂತ ಹಿಂದುಳಿದ ಭಾಗ ವೀರೇಂದ್ರ ಪಾಟೀಲ್ ಕ್ಷೇತ್ರದಾಗ ಅಲ್ಲಿ ಶಿಶುಗಳ ಮಾರಾಟ ಮಾಡುವಂಥ ಒಂದು ತಾಲೂಕದಾಗ ನಾವು ಒಂದು ಸಕ್ಕರೆ ಕಾರ್ಖಾನೆ ಮಾಡೀನಿ. ಇದೇ ಪ್ರಕಾಶ್ ಖಂಡ್ರೆ, ಇದೇ ಶಿವಾನಂದ ಪಾಟೀಲ, ಇದೇ DK ಶಿವಕುಮಾರು ಕರಿಗೆ ಕೂಡಿ ಬಂದ್ ಮಾಡಿ ಹೈಕೋರ್ಟ್ ಆರ್ಡರ್ ಕೊಟ್ಟರು. ಸುಪ್ರೀಂ ಕೋರ್ಟಿಗೆ ಹೋಗಿ ಇವತ್ತು ರಾತ್ರಿ ಮತ್ತೆ ಓಡಿ ಹೊಂಟೀನಿ. ನಾಳೆ ನಾಡದ ನಂದು ಕೇಸ್ ಬರ್ಲಾಕತ್ತೈತೆ. 42 ಕೇಸುಗಳು ಹಾಕ್ಯಾರ ಇಲ್ಲಿ ತನ. ಅಡ್ಜಸ್ಟ್ಮೆಂಟ ಇದು? ನಾವೇನು ತಪ್ಪು ಮಾಡೀವ್ರಿ? ನಾವೇನು ಮಂತ್ರಿನೇ ಬೇಡಲ್ಲ, ಯಡಿಯೂರಪ್ಪ ಇದ್ದಾಗ ಬೇಡಲ್ಲ, ಬೊಮ್ಮಾಯಿ ಅವ್ರು ಇದ್ದಾಗ ಬೇಡಲ್ಲ. ನಾ ಬೇಡಿದ್ದು ನೀರಾವರಿಗೆ ರೊಕ್ಕ ಕೊಡ್ರಿ, ನಮ್ಮ ಕ್ಷೇತ್ರದ ಅಭಿವೃದ್ಧಿ ರೊಕ್ಕ ಕೊಡ್ರಿ. ಯಾರ ಜೋಡಿ